ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾನು ನಿಮಗೆ ತೋರಿಸ್ತಿರೋದು ಅಷ್ಟಾಗಿ ಲೈಟ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಆಂಟಿ ಮಗಂದು ಎಂಗೇಜ್ಮೆಂಟ್ ವಿಲೇಶಾಸ್ತ್ರ ನಡೀತಾ ಇದೆ. ಸೊ ನಮ್ಮ ಕಡೆ ವಿಲೇಶಾಸ್ತ್ರ ಅಂತ ಕರೀತಾರೆ ಎಂಗೇಜ್ಮೆಂಟು. ಸೊ ಅದಕ್ಕಾಗಿ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ದೀವಿ. ಸೊ ಪ್ರಿಪ್ರೇಷನ್ ವಿಡಿಯೋ ಒಂದು ಮಾಡೋಣ ಅಂತ ಹೇಳಿ ನಾನಿವತ್ತು ನಮ್ಮ ಆಂಟಿ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ಮಾಡೋಣ ಅಂಥೇಳಿ ನೈಟು ಎಲ್ಲ ಸಾಮಾನೆಲ್ಲ ತೊಗೊಂಬಂದ್ವಿ. ತಟ್ಟೆ ತುಂಬಕ್ಕೆ ನಮ್ಮ ಕಡೆ ಎಲ್ಲ ಶಾಸ್ತ್ರ ತಟ್ಟೆ ತುಂಬ ಇದಿರುತ್ತೆ. ಸೊ ಹಾಗಾಗಿ ತಟ್ಟೆ ತುಂಬಕ್ಕೆ ಹಣ್ಣು ಬೆಲ್ಲ ಅದನ್ನೆಲ್ಲ ತೊಗೊಂಡು ಬಂದ್ವಿ. ತೊಗೊಬಂದಾದಮೇಲೆ ಇವಾಗ ಇಲ್ಲಿ ಹಾಸನ ಕಡೆ ಏನು ಮಾಡ್ತಾರೆ, ಈ ತಂಬಿಟ್ಟು ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಮಾಡ್ತಾರೆ ನಮ್ಮ ಕಡೆ. ಸೊ ಹಾಗಾಗಿ ತಂಬಿಟ್ಟು ಕೂಡ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾಯಿದ್ರು ನಮ್ಮ ಆಂಟಿ ಮತ್ತು ನಮ್ಮ ಅಮ್ಮ ಇಬ್ಬರೂ. ಚಿಕ್ಕಪ್ಪ ಹಾಲು ತೊಗೊಂಡು ಡೈರಿಗೆ ಹಾಕೋಕ್ಕೆ ಅಂತ ಹೋಗ್ತಿದ್ದಾರೆ. ನಮ್ಮ ಮನು ನನ್ನ ತಮ್ಮ ಕೂಡ, ಅವನು ಕೂಡ ಹೆಲ್ಪ್ ಮಾಡ್ತಿದ್ದಾನೆ. ಮದುವೆ ಹುಡುಗನ ತಮ್ಮ ಇವನು, ನಮ್ಮ ಆಂಟಿ ಎರಡನೇ ಮಗ. ಅವನು ಕೂಡ ನಮಗೆ ಹೆಲ್ಪ್ ಮಾಡ್ತಿದ್ದಾನೆ. ಸೊ ಹಾಗಾಗಿ ನಮ್ಮ ಆಂಟಿ ಮಗಳು ಇನ್ನೊಬ್ಳು ಬಂದಿರಲಿಲ್ಲ. ನಾವಲ್ಲೇ ಡೈರೆಕ್ಟಾಗಿ ಬರ್ತೀವಿ ಅಂತ ಹೇಳಿ ನಾನು ಅಮ್ಮ ಮಾತ್ರ ಬಂದಿದ್ವಿ, ನನ್ನ ಚಿಕ್ಕ ಮಗ ಮಾತ್ರ. ಹಾಗಾಗಿ ನಾವೇ ಹೆಲ್ಪ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಫಸ್ಟು ಕಡಲೆ ಹಿಟ್ಟಂದು ತಂಬಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಕಡಲೆ ಹಿಟ್ಟೆಲ್ಲ ಪುಡಿ ಮಾಡಿ ಅಮ್ಮಂಗೆ ಕೊಡ್ತಾಯಿದ್ದೆ. ಅಮ್ಮ ಎಲ್ಲ ಜರಡಿ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡ್ತಿದ್ರು. ಆಮೇಲೆ ಲಾಸ್ಟಲ್ಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಕಲಿಸೋಣ ಅಂತ ಹೇಳಿ ನನ್ನ ಮಗನ ವಿಡಿಯೋ ಮಾಡೋಕ್ಕೆ ಬಿಟ್ಟಿದ್ದೆ. ಸೊ ನನ್ನ ಮಗ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ನಮ್ಮ ಆಂಟಿಗೆ ಯಾಕೋ ಸ್ವಲ್ಪ ಸುಸ್ತು ಅಂತ ಇದ್ರು, ಹಾಗಾಗಿ ಅವ್ರು ಕೂತ್ಕೊಂಡಿದ್ರು. ನಾನು ಅಮ್ಮನೇ ಮಾಡಿದ್ವಿ, ಏನು ಸಿಂಪಲ್ ಅಲ್ವಾ, ಮಾಡ್ಕೋಬೋದಲ್ಲ ಅಂತ ಹೇಳಿ ಕಡಲೆ ಹಿಟ್ಟೆಲ್ಲ ಜರಡಿ ಮಾಡಿ ಎಲ್ಲ ಆಯಿತು, ಪುಡಿ ಮಾಡಿ ಊರ್ಗಡ್ಲೆದು. ಇವಾಗ ಬೆಲ್ಲದ ಪಾನಕ ಮಾಡ್ತಾಯಿದ್ದೆ ನಾನು, ಕಲಸಿಟ್ಬಿಡೋಣ ಅಂತ ಹೇಳಿ, ಕತ್ಲೆ ಆಗುತ್ತೆ ಅಂತ. ಸೊ ಬನ್ನಿ, ಎಷ್ಟಾಗುತ್ತೆ ಅಷ್ಟು ಪ್ರಿಪ್ರೇಷನ್ದು ವಿಡಿಯೋ ಮಾಡ್ಕೊಂಡು ನಿಮಗೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಬೆಲ್ಲದ ಪಾನಕ ಆಗಿದೆ. ಇವಾಗ ಅಮ್ಮ ಸ್ವಲ್ಪ ಹಾಕಿ ಕಲಿಸ್ತಿದ್ದಾರೆ. ಇನ್ನೂ ಸ್ವಲ್ಪ ಶಾರ್ಟೇಜ್ ಆಯಿತು. ಸೊ ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕು ಇವಾಗ. ಏಕೆಂದರೆ ಸಿಕ್ಕಾಬಿಟ್ಟೆ ದಪ್ಪ ದಪ್ಪ ಉಂಡೆ ಮಾಡ್ಕಲ್ಲ. ಚಿಕ್ಕ ಚಿಕ್ಕ ಉಂಡೆ ತಟ್ಟೆಗಿಟ್ಟರೆ ಲಕ್ಷಣವಾಗಿ ಕಾಣಿಸಲ್ಲ. ಹಾಗಾಗಿ ತುಂಬ ದೊಡ್ಡ ಉಂಡೆಗಳೇ ಮಾಡೋದು. ಒಂದು ತೆಂಗಿನಕಾಯಿ ಅಷ್ಟು ದಪ್ಪ ದಪ್ಪ ಇರುತ್ತೆ. ಒಂದೊಂದು ದೊಡ್ಡ ತೆಂಗಿನಕಾಯಿ ನಾವು ಏನು ತೊಗೋತೀವಲ್ಲ ಅಷ್ಟು ದೊಡ್ಡಗೆ ಮಾಡ್ತೀವಿ ಉಂಡೆಗಳನ್ನ, ನೋಡ್ಬೋದು. ಇವಾಗ ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಕಲಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸೇರ್ಕೊಂಬಿಟ್ಟಿದ್ರಂತೂ ಇನ್ನೂ ತುಂಬ ಸಂಭ್ರಮ ಸಡಗರ ಇನ್ನೂ ಜಾಸ್ತಿ ಆಗ್ತಿತ್ತು ಅಂತಲೇ ಹೇಳ್ಬೋದು. ಬಟ್ ಎಲ್ರಿಗೂ ಅವ್ರವ್ರದ್ದೇ ಕಾರಣಾಂತರಗಳಿಂದ ಹಿಂದಿನ ದಿನ ಬರೋಕ್ಕಾಗಲಿಲ್ಲ. ನಾನು ಅಮ್ಮ ಮತ್ತು ನನ್ನ ಮಗನೇ ಹೋಗಿದ್ದು. ಅದಾಯಿತು. ಇವಾಗ ಹುರ್ಗಡ್ಲೆ ತಂಬಿಟ್ಟಾಯಿತು. ಇವಾಗ ಕಪ್ಪೆಳ್ಳು ಬರುತ್ತಲ್ಲ, ಕಪ್ಪೆಳ್ಳಂದು ಒಂದು ತಂಬಿಟ್ಟು ಮಾಡೋಣ ಅಂತ ಹೇಳಿ. ತಂಬಿಟ್ಟು ಅಂತಂದರೆ ಏನಂತ ಹೇಳ್ತಾರೆ, ಚಿಗಣಿ ಅಂತಲೂ ಹೇಳ್ತಾರೆ, ಎಳ್ಳುಂಡೆ ಅಂತಲೂ ಹೇಳ್ತಾರೆ ಮೈಸೂರು ಕಡೆ ಎಲ್ಲ. ಸೊ ಅದನ್ನು ಮಾಡೋಣ ಅಂತ ಹೇಳಿ ಎಳ್ಳನ್ನೆಲ್ಲ ಪುಡಿ ಮಾಡಿಟ್ಕೊಂಡು, ಎಳ್ಳು ಬೆಲ್ಲ ಎಲ್ಲ ಇವಾಗ ಹಾಕ್ಕೊಂಡು ಎಲ್ಲ ಅದನ್ನು ಅಷ್ಟೇ, ಅದಕ್ಕೆ ಯಾವ ಸೈಜ್ ಕಟ್ಟಿದ್ವಿ ಇದನ್ನು ಅದೇ ಸೈಜ್ ಕಟ್ಟೋಣ ಅಂತ ಹೇಳಿ. ನಮ್ಮ ಮೈಸೂರು ಕಡೆ ಎಲ್ಲ ಏನು ತೊಗೊಂಡೋಗಲ್ಲ, ಹಾಸನ ಸೈಡು ಈ ಥರದ್ದೆಲ್ಲ ತೊಗೊಂಡೋಗ್ತಾರೆ. ನಮ್ಮ ಕಡೆ ಇದೆಲ್ಲ ಮೈಸೂರು ಡಿಸ್ಟಿಕಲ್ಲಿ ಈ ಥರದ್ದೆಲ್ಲ ಆಚರಣೆ ಏನಿಲ್ಲ. ಇದು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೈಜ್ ಅಂತೂ ಸಿಕ್ಕಾಬಟ್ಟೆ ದೊಡ್ಡದು ನೋಡ್ಬೋದು ನೀವು. ಒಂದು ದೊಡ್ಡ ದೊಡ್ಡ ರಾಗಿ ಮುಂದೆ ಹಿಂದೆ ಕಟ್ತಿದ್ರು. ಹಿಂದೆ ಜಮೀನು ಹತ್ರಕ್ಕೆಲ್ಲ ಹೋದಾಗ ರಾಗಿ ಮುದ್ದೆ ಇಷ್ಟು ದಪ್ಪ ದಪ್ಪದ ರಾಗಿ ಮುದ್ದೆನೇ ಕಟ್ತಾಯಿದ್ರು. ಅಷ್ಟು ದಪ್ಪ ದಪ್ಪು ಕಟ್ತಾಯಿದ್ದೀವಿ. ನಾನು ಇದನ್ನೆಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು. ನಮ್ಮ ಕಡೆ ಮಾಡ್ತೀವಿ ಅಂತಂದರೆ ಚಿಕ್ಕ ಚಿಕ್ಕದು ಉಂಡೆಗಳು ಮಾಡ್ಕೋತೀವಿ ಅಷ್ಟೇ. ಮದುವೆಗಳಿಗೆಲ್ಲ ಮಾಡೋಕ್ಕೋಗಲ್ಲ. ಶಿವರಾತ್ರಿ ಹಬ್ಬದ ಟೈಮಲ್ಲಿ ನಾವು ಮಾಡ್ಕೊಳ್ಳೋದಷ್ಟೇ. ಸೊ ಹಾಸನ ಡಿಸ್ಟಿಕಲ್ಲಿ ನಮ್ಮ ಆಂಟಿ ಮನೆ ಕಡೆ ಎಲ್ಲ ಎಂಗೇಜ್ಮೆಂಟ್ಗೆಲ್ಲ ಮಾಡ್ಕೊಂಡು ತೊಗೊಂಡೋಗ್ತಾರೆ. ನಾನು ಸ್ವಲ್ಪ ಸಾಂಬಾರು ಮಾಡಿಡೋಣ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಬೇಳೆ ಇಟ್ಟಿದ್ದೆ. ನಮ್ಮ ಆಂಟಿ ಮಗನ ಸ್ವಲ್ಪ ನೋಡ್ಕೊಪ್ಪ, ಒಂದು ಸ್ವಲ್ಪ ನಾನು ಕಲಿಸ್ತಾ ಇದ್ದೆ ಅಂತ ಹೇಳಿದೆ. ಅವನು ಸ್ವಲ್ಪ ನಮಗೆ ಹೆಲ್ಪ್ ಮಾಡ್ತಿದ್ದ. ಸೊ ಆಯಿತು. ಇವಾಗೆಲ್ಲ ಆಗಿ ಎಲ್ಲ ರೆಡಿ ಮಾಡಿಟ್ವಿ. ಸೊ ಬೆಳಗ್ಗೆ ಎದ್ದು ಸ್ವಲ್ಪ ತಿಂಡಿ ಸಾಂಬಾರೆಲ್ಲ ಮಾಡಿಟ್ಟು ಹೋಗೋಣ, ಬೇಗ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಂತ ಹೇಳಿ ಬೆಳಗ್ಗೆ ಎದ್ದು ಇವಾಗ ಚಿತ್ರಾನ್ನ ಮಾಡಿಕೊಂಡು ತಿನ್ಕೊಂಡು ಹೋಗೋಣ. ಯಾಕೆಂದರೆ 12 ಗಂಟೆ ಅಷ್ಟೊತ್ತಿಗೆ ಹೋಗಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಚಿತ್ರಾನ್ನ ಹುಳಿ ಮಾಡ್ತಾಯಿದ್ದೆ. ಅಮ್ಮ ಎಲ್ಲ ಕಟ್ ಮಾಡಿಕೊಟ್ರು. ಸೊ ಇನ್ನೇನಿದ್ರು ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ರೆಡಿ ಆಗೋದಷ್ಟೇ ಕೆಲಸ. ಇವಾಗ ಅಮ್ಮ ಸ್ವಲ್ಪ ಪಾತ್ರೆಗಳಿತ್ತು, ಎಲ್ಲ ತೊಳ್ಕೊಳ್ತೀನಿ ಅಂತ ಹೇಳಿ ಅಮ್ಮ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದಾರೆ. ಸ್ವಲ್ಪ ತುಂತುರು ಮಳೆ ಕೂಡ ಇತ್ತು. ಹೊರಗಡೆ ನೋಡೋಕ್ಕೊಂಥರ ಚೆನ್ನಾಗಿತ್ತು. ಸ್ವಲ್ಪ ಇಲ್ಲಿ ಗಬ್ಬನ ಗದ್ದೆಗೆ ನೀರು ಬೇರೆ ಬಿಟ್ಟಿದ್ರು, ಅದನ್ನು ನೋಡೋಣ ಅಂತ ಹೇಳಿ ಮುಂದೆ ಹೋದೆ. ಹೊರಗಡೆಯಿಂದ ಆಂಟಿ ಮನೆ ಈ ಥರ ಕಾಣಿಸುತ್ತೆ. ಸೊ ರಂಗೋಲಿ ಹಾಕೋಣ ಅಂದರೆ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ರಂಗೋಲಿ ಹಾಕೋಣ ಅಂತ ಹೇಳಿ. ನಮಗೆಲ್ಲ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕೋಕ್ಕಾಗಲ್ಲ. ಈ ಕಡೆಗೆ ಬಂದಾಗಲೇ ಹಾಕೋದು. ಅದೇನೋ ಒಂದು ಚೆನ್ನಾಗಿರುತ್ತೆ, ಜಾಗ ಚೆನ್ನಾಗಿದೆಯಲ್ಲ, ಹಾಗಾಗಿ ನಮಗೆಲ್ಲ ಇಷ್ಟೊಂದು ಮನೆ ಮುಂದೆ ಜಾಗ ಇರಲ್ವಲ್ಲ. ಹಾಗಾಗಿ ನಾವು ಚಿಕ್ಕ ಚಿಕ್ಕದಷ್ಟೇ ಬಾರ್ಡ್ರ್ಗಳದ್ದು ರಂಗೋಲಿ ಮಾತ್ರ ಹಾಕ್ಕೊಳ್ಳೋದು. ಇಲ್ಲಿ ಚೆನ್ನಾಗಿತ್ತು ಅಲ್ಲ, ಹಾಗಾಗಿ ದೊಡ್ಡ ರಂಗೋಲಿನೇ ಹಾಕಿದೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಬ್ಬ ಹರಿದಿನಗಳಲ್ಲೆಲ್ಲ ರಂಗೋಲಿ ಹಾಕಿದ್ರೆ ಲಕ್ಷಣ ಅಲ್ವಾ. ಏನೇ ಒಂದು ಕಾರ್ಯ ಆದ್ರೂ ಅದೇ ಒಂಥರ ವೆಲ್ಕಮ್ ಅಂತಲೇ ಹೇಳ್ಬೋದು. ತುಂಬ ಮನೆ ಮುಂದೆ ಲಕ್ಷಣವಾಗಿ ಕಾಣಿಸುತ್ತೆ. ನಮಗಂತೂ ಬಹಳ ಇಷ್ಟ ಈ ಥರ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕೋದಕ್ಕೆ. ಸೊ ಹಾಗಾಗಿ ಹಾಕ್ತಾ ಇದ್ದೆ.
ನೆಕ್ಸ್ಟ್ ಇವಾಗ ರಂಗೋಲಿ ಎಲ್ಲ ಹಾಕಾಯಿತು. ನೆಕ್ಸ್ಟ್ ಇವಾಗೆಲ್ಲ ತಟ್ಟೆ ತುಂಬ ಸಾಮಾನೆಲ್ಲ ಅಮ್ಮ ಎಲ್ಲ ಪ್ಯಾಕ್ ಮಾಡಿ ಇಡ್ತಿದ್ದಾರೆ, ಏನಾದರೂ ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ. ಪ್ರತಿಯೊಂದು ಸಾಮಾನು ಎಲ್ಲ ಬ್ಯಾಗ್ಗಳಿಗೆ ನೋಡಿ ನೋಡಿ ಎಲ್ಲ ನಮ್ಮ ಚಿಕ್ಕಪ್ಪನ ಮಗ ಮತ್ತು ನಮ್ಮಮ್ಮ ಇಬ್ಬರು ಸೇರಿ. ಮತ್ತು ಅಷ್ಟೊತ್ತಿಗೆ ನಮ್ಮ ಆಂಟಿ ಕೂಡ ಬಂದರು, ನಮ್ಮಮ್ಮನ ಅತ್ತೆ ಮಗಳು ಇವರು. ಅವರು ಕೂಡ ಅಲ್ಲಿಗೆ ಬಂದರು, ಹೋಗೋಣ ಜೊತೆಲಿ ಅಂತ ನಾವೇ ಬರೋಕ್ಕೆ ಹೇಳಿದ್ವಿ. ಹಾಗಾಗಿ ಅವರು ಎಲ್ಲ ತಿಂಡಿ ತಿಂದ್ಕೊಂಡು ಆಂಟಿ ಕೂಡ ರೆಡಿ ಆದರು. ಇವತ್ತು ಫಸ್ಟು ಅವ್ರನ್ನೇ ರೆಡಿಯಾಗಿ ಅಂತ ಹೇಳಿದ್ವಿ. ಇದು ನಮ್ಮ ಹುಡುಗನ ಫ್ರೆಂಡ್ಸು, ನಮ್ಮ ಮುರಳಿ ಫ್ರೆಂಡ್ಸು ಇವರೆಲ್ಲರೂ. ಪಾಪ ಇವರೆಲ್ಲ ಬೇರೆ ಕಡೆಯಿಂದ ಬಂದಿರೋದು. ಸೊ ಅವ್ರಿಗೂ ಎಲ್ಲ ಸ್ವಲ್ಪ ಟಿಫನ್ ಕೊಟ್ಟು ನನ್ನ ಮಗಂದು ತಿಂಡಿ ಆಯಿತು. ಇವು ನೆಕ್ಸ್ಟ್ ಹೊರಡೋದೇನೆ ಇದಾಗಿತ್ತು ಇವತ್ತಿನ ನಮ್ಮ ಮುರಳಿ ಮದುವೆ ಅಲ್ಲ, ಎಂಗೇಜ್ಮೆಂಟ್ದು ಪ್ರಿಪ್ರೇಷನ್ ವಿಡಿಯೋ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಲ್ಲಿಗೆ ಹೋದ್ಮೇಲೆ ಏನೇನೆಲ್ಲ ಹೇಗೆ ಎಲ್ಲ ಆಯಿತು ಕಾರ್ಯಗಳು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.